ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 8ರಿಂದ ಸ್ನೇಹಿತರೆ 2026 ಮೇ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ. ವೃಷಭ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ವೃಷಭ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಓಕೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತಿಂಗಳಲ್ಲಿ ಗ್ರಹಗಳ ಸಂಚಾರದಿಂದ ವೃಷಭ ರಾಶಿಯವರಿಗೆ ಮೇ 2026 ಅತ್ಯಂತ ಆಸಕ್ತಿದಾಯಕ ಮಾಸವಾಗಿದೆ. ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಸ್ಥಿರವಾಗಿರುವುದು ನಿಮಗೆ ಬೆನ್ನೆಲು ಬಿದ್ದಂತೆ. ಆದರೆ ಈ ತಿಂಗಳು ನಿಮ್ಮ ಸುತ್ತಲಿನ ಗ್ರಹಗಳ ಚಲನೆಗಳು ನಿಮ್ಮ ದೈನಂದಿನ ಜೀವನವನ್ನು ಪ್ರಥಮಾರ್ಧದಲ್ಲಿ ಒಂದು ರೀತಿಯಾಗಿ, ದ್ವಿತೀಯಾರ್ಧದಲ್ಲಿ ಮತ್ತೊಂದು ರೀತಿಯಾಗಿ ಪ್ರಭಾವಿಸುತ್ತವೆ. ಮುಖ್ಯವಾಗಿ ಮೇ 11ರಂದು ಸಪ್ತಮ ವ್ಯಯಾಧಿಪತಿಯಾದಂತಹ ಕುಜನು 12ನೇ ಮನೆಗೆ ಕಾಲಿಡುವುದು, ಆ ನಂತರ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ಧನಸ್ಥಾನಕ್ಕೆ ಹೋಗುವುದು ಮತ್ತು ಮೇ 15ರಂದು ಚತುರ್ಥಾಧಿಪತಿಯಾದಂತಹ ಸೂರ್ಯನು ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆಲೋಚನಾ ವಿಧಾನದಲ್ಲಿ, ಆರ್ಥಿಕ ವ್ಯವಹಾರಗಳಲ್ಲಿ ಸ್ಪಷ್ಟವಾದಂತಹ ಬದಲಾವಣೆಗಳು ಕಂಡುಬರುತ್ತವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 2026 ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸ್ನೇಹಿತರೆ, ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯ ಕರ್ಮ ಅಂದರೆ 10ನೇ ಮನೆಯಲ್ಲಿ ಮತ್ತು ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಯ ಸ್ಥಾನಾಧಿಪತಿಯಾದಂತಹ ಶನಿ ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಇರುವುದು ಉದ್ಯೋಗಿಗಳಿಗೆ ಬಲವಾದಂತಹ ರಕ್ಷಾ ಕವಚದಂತಿದೆ. ತಿಂಗಳ ಪ್ರಥಮಾರ್ಧದಲ್ಲಿ ಚತುರ್ಥಾಧಿಪತಿಯಾದಂತಹ ಸೂರ್ಯನು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಉದ್ಯೋಗದ ನಿಮಿತ್ತ ವಿದೇಶಿ ಪ್ರಯಾಣ ಮಾಡುವ ಅವಕಾಶ ಅಥವಾ ದೂರ ಪ್ರದೇಶಗಳಿಗೆ ವರ್ಗಾವಣೆಯಾಗುವಂತಹ ಸೂಚನೆಗಳಿವೆ. ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಿದ್ದರೂ ಕೂಡ ಅದನ್ನು ಸಮರ್ಥವಾಗಿ ಪೂರ್ಣಗೊಳಿಸುತ್ತೀರಿ. ಮೇ 15ರ ನಂತರ ಸೂರ್ಯ ಮತ್ತು ಬುಧ ನಿಮ್ಮ ಜನ್ಮ ರಾಶಿಗೆ ಲಗ್ನಕ್ಕೆ ಪ್ರವೇಶಿಸುವುದು ನಿಮ್ಮ ಕೆರಿಯರ್ನಲ್ಲಿ ಅತ್ಯಂತ ಅನುಕೂಲಕರವಾದ ಬದಲಾವಣೆ. ಸೂರ್ಯ ನಾಯಕತ್ವಕ್ಕೆ ಕಾರಕ ಅಂತಲೇ ಹೇಳಬಹುದು, ಬುಧ ನಿತ್ಯ ಕಾರಕ. ಇವರಿಬ್ಬರು ಸಂಯೋಗದಿಂದ ನಿಮ್ಮ ಬುದ್ಧಿಮತ್ತೆಗೆ ಮೇಲಧಿಕಾರಿಗಳ ಪ್ರಶಂಸೆ ಸಿಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತದೆ. ಆದರೆ ಲಗ್ನದಲ್ಲಿರುವ ಸೂರ್ಯನಿಂದಾಗಿ ನಿಮ್ಮಲ್ಲಿ ಅಧಿಕಾರ ಗರ್ವ ಕೂಡ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳ ಮೇಲೆ ಪ್ರಾಬಲ್ಯ ಮೆರೆಯದೆ ಹೊಂದಾಣಿಕೆಯಿಂದ ಇದ್ದರೆ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಳು ಖಂಡಿತವಾಗಿಯೂ ಬರುತ್ತದೆ ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ ಅಂದರೆ, ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಕುಜನು ಮೇ 11ರವರೆಗೆ ಲಾಭದ ಸ್ಥಾನದಲ್ಲಿ ಶನಿಯೊಂದಿಗೆ ಇರುವುದರಿಂದ ತಿಂಗಳ ಆರಂಭದಲ್ಲಿ ಕಷ್ಟಪಟ್ಟು ಲಾಭ ಗಳಿಸುವಿರಿ. ಆದರೆ ಮೇ 11ರಂದು ಕುಜನು ವ್ಯಯಸ್ಥಾನವಾದಂತಹ 12ನೇ ಮನೆಗೆ ಮೇಷಕ್ಕೆ ಹೋಗುವುದರಿಂದ ವ್ಯಾಪಾರದಲ್ಲಿ ಹೂಡಿಕೆಗಳ ವಿಷಯದಲ್ಲಿ ಬಹಳ ಅಂದರೆ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಅನಗತ್ಯ ಪ್ರಯೋಗಗಳನ್ನು ಮಾಡಬೇಡಿ.
ಇಂಪೋರ್ಟ್ಮೆಂಟ್ ಎಕ್ಸ್ಪೋರ್ಟ್ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ವ್ಯಾಪಾರವನ್ನು ಮಾಡುವವರಿಗೆ ಈ ಸಮಯ ಲಾಭದಾಯಕವಾಗಿದೆ. ಆದರೆ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ದ್ವಿತೀಯ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಬ್ರ್ಯಾಂಡ್ ಇಮೇಜ್ ಹೆಚ್ಚಾಗುತ್ತದೆ. ವಾಕ್ಚಾತುರ್ಯದಿಂದ ಹೊಸ ಕ್ಲೈಂಟ್ಗಳನ್ನು ಆಕರ್ಷಿಸುತ್ತೀರಿ. ವ್ಯಾಪಾರ ಪಾಲುದಾರರೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಸ್ನೇಹಿತರೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನ ವೃಷಭ ರಾಶಿಯವರು ವ್ಯವಹಾರದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ, ಹಣಕಾಸಿನ ಬಗ್ಗೆ ಹೇಳೋದಾದ್ರೆ, ತಿಂಗಳ ಪ್ರಥಮಾರ್ಧದಲ್ಲಿ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಮೇ 11ರಿಂದ ಕುಜ ಇರುವುದರಿಂದ ಖರ್ಚುಗಳು ಗಗನಕ್ಕೇರುತ್ತವೆ. ಮನೆ ರಿಪೇರಿ, ವಾಹನಗಳಿಗೆ ಅಥವಾ ಪ್ರಯಾಣಗಳಿಗೆ ವಿಪರೀತವಾಗಿ ಹಣ ಖರ್ಚನ್ನ ಮಾಡುತ್ತೀರಿ. ಜೋಬಿನಲ್ಲಿ ಹಣ ಉಳಿಯುವುದು ಕಷ್ಟವಾಗುತ್ತದೆ. ಆದರೆ ಮೇ 14ರಂದು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಧನಸ್ಥಾನವಾದಂತಹ 2ನೇ ಮನೆಯಲ್ಲಿ ಮಿಥುನ ರಾಶಿಗೆ ಹೋಗುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಬ್ರೇಕ್ ಹಾಕುತ್ತದೆ. ಅಲ್ಲಿ ಆಗಲೇ 8 ಅಥವಾ 11ನೆಯ ಮನೆ ಲಾಭದ ಸ್ಥಾನಾಧಿಪತಿಯಾದಂತಹ ಗುರು ಭಗವಾನ್ ಇದ್ದಾರೆ. ಧನಸ್ಥಾನದಲ್ಲಿ ಈ ಶುಭ ಗ್ರಹಗಳ ಸಂಯೋಗವು ಗುರು ಶುಕ್ರರ ಯೋಗ ಅಂತಲೇ ಹೇಳಬಹುದು. ಅದ್ಭುತವಾದ ಸಂಪತ್ತನ್ನು ನೀಡುತ್ತದೆ. ಊಹಿಸದ ಮಾರ್ಗಗಳ ಮೂಲಕ ಆದಾಯ ಬರುತ್ತದೆ. ನಿಂತು ಹೋಗಿದ್ದಂತಹ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ಉಳಿತಾಯ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಏನೆಲ್ಲ ಬದಲಾವಣೆಯನ್ನ ಗುರುಬಲದಿಂದ ನೋಡಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ವೃಷಭ ರಾಶಿಯವರು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಮೇ 14ರವರೆಗೆ ಲಗ್ನಾಧಿಪತಿಯಾದ ಶುಕ್ರನು ಸ್ನೇಹಿತರೆ ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯ ಉತ್ಸಾಹದಿದ್ದರೂ ಮೇ 11ರಂದು ವ್ಯಯಾಧಿಪತಿಯಾದಂತಹ ಕುಜನು 12ನೇ ಮನೆಗೆ ಹೋಗುವುದರಿಂದ ನಿಮ್ಮ ನಿದ್ರಾ ಚಕ್ರ ತೀವ್ರವಾಗಿ ಹದಗೆಡುತ್ತದೆ. ಆ ಕಾರಣ ಆತಂಕ, ಪಾದಗಳಿಗೆ ಸಂಬಂಧಿಸಿದ ನೋವುಗಳು ಅಥವಾ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಅಪಾಯವಿದೆ. ಮೇ 15ರಂದು ಸೂರ್ಯನು ಲಗ್ನಕ್ಕೆ ಪ್ರವೇಶಿಸಿದ ನಂತರ ನಿಮ್ಮಲ್ಲಿ ದೇಹದ ಉಷ್ಣಾಂಶ, ಕಣ್ಣುರಿ ಮತ್ತು ತಲೆನೋವು ಬರುತ್ತವೆ. ಲಗ್ನದಲ್ಲಿರುವ ಸೂರ್ಯನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿದರೂ ಪಿತ್ತ ದೋಷವನ್ನ ಅಂದರೆ ಉಷ್ಣವನ್ನ ಉಂಟು ಮಾಡುತ್ತಾನೆ. ಹಾಗಾಗಿ ಪ್ರಶಾಂತವಾದಂತಹ ನಿದ್ದೆ, ಹೆಚ್ಚು ನೀರನ್ನು ಕುಡಿಯುವುದು ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಬಹಳ ಅಗತ್ಯ ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ತಿಂಗಳ ಪ್ರಥಮಾರ್ಧದಲ್ಲಿ 12ನೇ ಮನೆಯಲ್ಲಿರುವ ಗ್ರಹಗಳ ಸಂಚಾರದಿಂದಾಗಿ ನೀವು ಸ್ವಲ್ಪ ಏಕಾಂತವನ್ನ ಬಯಸುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಮೇ 14ರಂದು ಶುಕ್ರನು ಕುಟುಂಬದ ಸ್ಥಾನವಾದಂತಹ 2ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ. ಸುಂದರವಾದಂತಹ ಬಟ್ಟೆ, ಆಭರಣಗಳನ್ನು ಖರೀದಿಸುತ್ತೀರಿ. ನಿಮ್ಮ ಮಾತಿನ ಮಾಧುರ್ಯವು ಕುಟುಂಬ ಸದಸ್ಯರನ್ನ ಆಕರ್ಷಿಸುತ್ತದೆ ಅಂತಲೇ ಹೇಳಬಹುದು. ಆದರೆ ಮೇ 15ರಿಂದ ಲಗ್ನದಲ್ಲಿರುವ ಸೂರ್ಯನ ಪ್ರಭಾವದಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಕಠಿಣವಾಗಿ ವರ್ತಿಸುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟರೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ. ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನ ವೃಷಭ ರಾಶಿಯವರು ಮೇ ತಿಂಗಳಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ಅಡಚಣೆಗಳಿಗೆ, ತೊಂದರೆಗಳಿಗೆ ಏನಾದರೂ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ 12ನೇ ಮನೆಯಲ್ಲಿ ಕುಜನಿಂದ ಬರುವಂತಹ ಮಾನಸಿಕ ಆತಂಕಗಳನ್ನು, ಲಗ್ನದಲ್ಲಿ ಸೂರ್ಯನಿಂದ ಉಂಟಾಗುವ ದೈಹಿಕ ಉಷ್ಣವನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ಗುರುವಾರದ ದಿನ ಗುರುಸ್ತೋತ್ರವನ್ನು ಹೇಳುವುದು. ಗುರುವಾರದ ದಿನ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡುವುದು. ಬಡವರಿಗೆ, ನಿರ್ಗತಿಕರಿಗೆ ಹಣ್ಣು ಹಂಪಲುಗಳನ್ನು, ಬಟ್ಟೆಯನ್ನು, ಅನ್ನದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಲಿದೆ. ಇನ್ನು ಕುಜದೋಷ ಶಾಂತಿ. 12ನೇ ಮನೆಯಲ್ಲಿರುವ ಕುಜನಿಂದ ಉಂಟಾಗುವಂತಹ ನಿದ್ರಾಹೀನತೆ, ಧನ ವ್ಯಯವನ್ನು ಕಡಿಮೆ ಮಾಡಲು ಸ್ನೇಹಿತರೆ, ಅಂದರೆ ಹಣಕಾಸಿನಲ್ಲಿ ಅತಿಯಾದ ಖರ್ಚನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಹನುಮಂತನಿಗೆ ಸಿಂಧೂರದಿಂದ ಪೂಜೆಯನ್ನು ಮಾಡಿಸಿ.
ಇನ್ನು ಸೂರ್ಯನ ಆರಾಧನೆ ಮೇ 15ರಿಂದ ಲಗ್ನದಲ್ಲಿ ಸೂರ್ಯನ ಉಷ್ಣದ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಭಗವಾನಿಗೆ ಅಗ್ರ್ಯವನ್ನು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಲಕ್ಷ್ಮೀ ದೇವಿಯ ಪೂಜೆ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ದ್ವಿತೀಯಾರ್ಧದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರುವುದರಿಂದ ಈ ಧನಯೋಗವನ್ನು ಸಂಪೂರ್ಣವಾಗಿ ಅನುಭವಿಸಲು ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕಮನ್ನು ಓದುತ್ತಾ ಹಾಲನ್ನು ದಾನ ಮಾಡಿ ಸ್ನೇಹಿತರೆ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.